ಹಲೋ ಗೈಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಫೋನ್ ಮೆಸೇಜ್ ಭಾಳಷ್ಟು ಜನ ಮಾಡತ್ತೀರಿ. ಸಾರಿ, ರಿಪ್ಲೈ ಮಾಡೋಕ್ಕಾಗಿಲ್ಲ. ನಿಮ್ಮ ಈ ಒಂದು ಮೆಸೇಜ್ ಹಾಕಿದ್ರಲ್ಲ, ಭಾಳಷ್ಟು ಖುಷಿ ಆಯಿತು. ಆದಷ್ಟು ಬೇಗ ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಸರ್, ವೇಟ್ ಮಾಡ್ತಾಯಿದ್ವಿ. ಭಾಳಷ್ಟು ಜನ ಹೇಳ್ತಾಯಿದ್ರಿ. ಸೊ ಈಗಾಗಲೇ ನೋಟಿಫಿಕೇಷನ್ ಯಾವ ರೀತಿ ಅದ ಅಂತೇಳಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಕ್ಲಾಸಸ್ ಮಾಡಿದ್ದೀನಿ. ಅದೇ ರೀತಿ ಯಾರಿಗೆ ಅಗ್ನಿವೀರ ಆಗಿಲ್ಲ ಸರ್, ಇನ್ನು ಚಾನ್ಸ್ ಹೋಯಿತು ಅಂದ್ಕೊಳ್ಳೋರಿಗೆ ಒಳ್ಳೆ ಚಾನ್ಸ್ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ, ಫುಲ್ ಡೀಟೇಲ್ ಆಗಿ ಸಿಲೆಬಸಲ್ಲಿ ಏನೇನು ಟಾಪಿಕ್ಸ್ ಅದಾವ, ಇನ್ನೂ ಯಾವ್ಯಾವ ಎಕ್ಸ್ಟ್ರಾ ಹೇಳ್ತೀನಿ, ಯಾವ ಥರ ಹೇಳ್ತೀನಿ ಅನ್ನೋದನ್ನು ಡೀಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ಹೇಳೋದು. ಭಾಳ ಜನ ಯಾವ ಮೆಸೇಜ್ ಹಾಕಿದೆ, ಸರ್ ನೀವು ಕಾಣುವಾಗ ಮೆಸೇಜ್ ಮಾಡಿರಿ ಅಂತೇಳಿ. ನನ್ನ ಕಾಣೋದು ಏನು ಮಾಡ್ತೀರಿ, ನಾನು ಏನು ಹೇಳ್ತೀನಿಲ್ಲ ಅದ್ರ ಕಡೆ ಲಕ್ಷ ಕೊಡ್ರಿ. ಆದರೂ ಕ್ಯಾಮ್ರಾ ಆನ್ ಮಾಡೀನಿ, ನಾನು ಕಾಣ್ತೀನಿ. ಆದಷ್ಟು ಕ್ಲಿಯರಾಗಿ ನೋಡ್ತಾ ಹೋಗ್ರಿ. ರೆಗ್ಯುಲರಾಗಿ ಮಂಡೆಯಿಂದ ಸಿಲೆಬಸ್ ಪ್ರಕಾರ ನಿಮಗೆ ಕ್ಲಾಸಸ್ ಬೇಕಾಗ್ತಾವಕ್ಕೆ ಅದು ಕೂಡ ನೀವು ಕಮೆಂಟ್ ಮುಖಾಂತರ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ, ಅದೇ ರೀತಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಕ್ಲಾಸಲ್ಲಿ ನೋಡ್ರಿ ಏನು ಮಾಡೋಣಪ್ಪ ಅಂತಂದ್ರೆ, ಈ ಜಿ ಕೆ ಸಂಬಂಧಪಟ್ಟಂತೆ ಎಷ್ಟು ಟಾಪಿಕ್ಸ್ಗಳಿರ್ತಾವೆ, ಅದ್ರ ಬಗ್ಗೆ ಎಷ್ಟು ಕ್ವಶನ್ಗಳು ಬರ್ತಾವೆ ನೋಡ್ತಾ ಹೋಗಿ. ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ, ಅದೇ ರೀತಿ ರೀಸನಿಂಗು, ಇಂಗ್ಲೀಷ್, ಹಿಂದಿ, ಇದನ್ನು ಆಮೇಲೆ ಸಪ್ರೇಟಾಗಿ ನೋಡೋಣ. ಇವತ್ತಿನ ಕ್ಲಾಸಲ್ಲಿ 3 ಕ್ಲಾಸನ್ನು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಯಾವುದು, ಮ್ಯಾಥ್ಸು, ರೀಸನಿಂಗು. ಕಂಪಲ್ಸರಿಯಾಗಿ ಮ್ಯಾಥ್ಸ್, ರೀಸನಿಂಗ್ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗಬೇಕು. ಓಕೆ, ಡನ್. ಹೋಗೋಣ್ರಿ, ಲೇಟ್ ಮಾಡೋದು ಬೇಡ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಡನ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಎವ್ರಿ ವಿಡಿಯೋ ನಾನು ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಇನ್ಸ್ಟಾಗ್ರಾಮ್ದಲ್ಲಿ ನಾನು ಕೂಡ ಪೋಸ್ಟ್ ಕೂಡ ಹಾಕಿರ್ತೀನಿ, ಸ್ಟೋರಿ ಹಾಕಿರ್ತೀನಿ. ಡನ್. ಓಕೆ, ನೆಕ್ಸ್ಟ್ ಫಸ್ಟಿಗೆ ನಮ್ಮ ಸಿಲೆಬಸಲ್ಲಿ ಯಾವ ರೀತಿ ಕ್ವಶನ್ಸು ಬೇಡ, ಫಸ್ಟಿಗೆ ಏನೇನದ ಅದನ್ನು ನೋಡ್ತಾ ಹೋಗ್ತೀವಿ. ಓಕೆ, ಪಾರ್ಟ್ ಎ ಅಂತ ಹೇಳಿ ರೀಸನಿಂಗ್ ಇರುತ್ತೆ. ಅಲ್ಲಿ 20 ಪ್ರಶ್ನೆಗಳಿರ್ತಾವೆ. ಆ 20 ಪ್ರಶ್ನೆಗಳಲ್ಲಿ ಸರ್ ನಾವು ಎಷ್ಟು ಟಚ್ ಮಾಡಬಹುದು ಸರ್, ನೀವು ಯಾವ ರೀತಿ ಕ್ಲಾಸ್ ಹೇಳ್ತೀರ, ಅದನ್ನು ನಮಗೆ ಏನು ಅನುಕೂಲ ಆಗುತ್ತೆ, ಎಷ್ಟು ಯೂಸ್ ಆಗುತ್ತೆ ಅಂತೇಳಿ ಕೇಳ್ತಾ ಹೋದ್ರೆ, ಇಲ್ಲಿ ನೀವು ಎಷ್ಟಪ್ಪ ಅಂತಂದ್ರೆ 17 to 20 ಕ್ವಶನ್ಸು ಟಚ್ ಮಾಡ್ಬೋದು. ಅಂದರೆ ಅಷ್ಟು ಈಸಿ ಇರ್ತಾವೆ ಕ್ವಶನ್ಸು, ಅದರ ಪ್ರಾಕ್ಟೀಸ್ ಮಾಡಲೇಬೇಕು. ಈಸಿ ಇರ್ತಾವೆ, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಓಕೆ, ಡನ್. ಎಷ್ಟು ಮಾಡ್ಬೋದು, 17 ಅಂತೂ ಮ್ಯಾಕ್ಸಿಮಮ್. ಲಾಸ್ಟ್ ಇಯರ್ ಯಾರ್ಯಾರು ಎಕ್ಸಾಮ್ಸ್ ಬಂದಾರಲ್ಲ ಅವರೆಲ್ಲ ಹೇಳಿದ್ದು ಸರ್ 19 ಟಚ್ ಮಾಡಿದ್ದೀನಿ, 18 ಅದ್ರ ಹಿಂದ್ಗಡೆ ಬಂದೇ ಇಲ್ಲ. ನೆಕ್ಸ್ಟು ಪಾರ್ಟ್ ಬಿ ಅಂತ ಹೇಳಿಬಿಟ್ರೆ ಜನರಲ್ ಅವೇರ್ನೆಸ್, ಜಿ ಕೆ. ಇಲ್ಲಿ ನೀವು ಮ್ಯಾಕ್ಸಿಮಮ್ ಎಷ್ಟೇ ಕಷ್ಟಪಟ್ರೂ ಒಂದು 13 to 15 ಟಚ್ ಮಾಡಬಹುದು. ಅಂದರೆ ಆ ರೀತಿ ಸ್ವಲ್ಪ ಡೀಪಾಗಿ ಇರುತ್ತೆ, ಅದು ಅದಕ್ಕೆ ಹೇಳಿದ್ದು. ನೆಕ್ಸ್ಟು ಮ್ಯಾಥ್ಸ್ ನೀವು ಇಲ್ಲಿ ಕೂಡ 12 to 15 ಅಥವಾ 16 ಇಷ್ಟು ಟಚ್ ಮಾಡಬಹುದು. ಯಾವುದು, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ. ಯಾಕಂದರೆ ಸ್ವಲ್ಪ ನೀವು ಎಷ್ಟೇ ಮಾಡಿದ್ರು ಮ್ಯಾಥಮೆಟಿಕ್ಸಲ್ಲಿ ನೀವು ಕೈ ತಪ್ಪಿಸ್ಕೊತೀರಿ, ಹೌದಾ. ಆಮೇಲೆ ಇಂಗ್ಲೀಷ್ ಮತ್ತು ಹಿಂದಿ ಬಂದುಬಿಟ್ರೆ ಇಲ್ಲಿ ನೀನು 15 ಮಾಡಲೇಬೇಕು. ಅಂದರೆ ಇಷ್ಟು ಸ್ಕೋರ್ ಮಾಡ್ತಾ ಹೋದ್ರೆ ನಿಮಗೊಂದು ಯೂಸ್ ಆಗುತ್ತೆ. ನಮಗೆ ಮೇನ್ ಕಾನ್ಸಂಟ್ರೇಷನ್ ಏನು, ನಮಗೆ ಯಾವುದಪ್ಪ, ಮ್ಯಾಥ್ಸ್ ಹಾಗೂ ರೀಸನಿಂಗ್. ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲದಾವಂತಂದ್ರೆ 40 ಕ್ವಶನ್ಸ್ 80 ಮಾರ್ಕ್ಸಲ್ಲಿ ಕಂಪಲ್ಸರಿಯಲ್ಲಿ ನೀವು 35 ಕ್ವಶನ್ಸು ಟಚ್ ಮಾಡಲೇಬೇಕು, ಎನಿ ಕಂಡೀಷನ್. ಓಕೆ, ಡನ್. ನೆಕ್ಸ್ಟ್ ಈಗ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಬೇಡ, ಫಸ್ಟಿಗೆ ರೀಸನಿಂಗ್ ಸಂಬಂಧಪಟ್ಟಂತೆ ಯಾವ್ಯಾವ ಟಾಪಿಕ್ಸ್ ಅದಾವ. ಓಕೆ, ಇಷ್ಟೆಲ್ಲ ಟಾಪಿಕ್ ಒಳಗೆ ಬರ್ತಾವೇನು ಕ್ವಶನ್ಸು, ಈಗ ರೀಸೆಂಟಾಗಿ ನಡೆದಂಥ ಪರೀಕ್ಷೆಗಳಲ್ಲಿ ಯಾವ್ಯಾವ ಟಾಪಿಕ್ಸ್ ಬಂದವ ಅದನ್ನು ಕೂಡ ನೋಡ್ತಾ ಹೋಗಿ. ಓಕೆ, ಡನ್. ಭಾಳಷ್ಟು ಜಲ್ದಿ ಮುಗಿಸೋ ನೋಡಿ. ಸರಣಿಗಳು, ಕೋಡಿಂಗ್, ಡಿಕೋಡಿಂಗು, ಸಾಮ್ಯತೆ, ಗಣಿತ ಕ್ರಿಯೆಗಳು, ಆಸನ ವ್ಯವಸ್ಥೆ, ಸಿಟ್ಟಿಂಗ್ ಅರೇಂಜ್ಮೆಂಟು, ಇಲ್ಲಿ 2 ಸಲ ತೊಗೊಂಡಿನಿ, ಕುಳಿತುಕೊಳ್ಳೋ ವ್ಯವಸ್ಥೆ ಅಂತೇಳಿ ಇರಲಿ. ತಾರ್ಕಿಕ ವಿಮೋಚನೆ, ರಕ್ತ ಸಂಬಂಧ, ವರ್ಗೀಕರಣ, ಬಿಟ್ಟು ಹೋದ ಸಂಖ್ಯೆ ಅಥವಾ ಅಕ್ಷರ ಅಥವಾ ಡಬಲ್ ಕೇಳಿರ್ತಾರೆ, 2 ಕೂಡಿ 3 ಕ್ವಶನ್, 2 ಕ್ವಶನ್ ಬಂದವು. ದಾಳಗಳು, ಆಮೇಲೆ ಪದಗಳ ಜೋಡಣೆ, ಸರಣಿಗಳು, ಇಲ್ಲಿ ಡಬಲ್ ಬಂದೈತೆ ಬಿಟ್ಬಿಡ್ರಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಕನ್ನಡಿ ಮತ್ತು ನೀರಿಂದು ಇಲ್ಲಿವರೆಗೂ ಕೇಳಿಲ್ಲ. ಕನ್ನಡಿ ಮಾತ್ರ. ಅಡಗಿರುವ ಚಿತ್ರಗಳು, ಕಾಗದ ಮಡಚುವುದು ಮತ್ತು ಕತ್ತರಿಸುವುದು, ಆಕೃತಿಗಳ ಪೂರ್ಣಗೊಳಿಸುವುದು. ಓಕೆ, ಇದರಲ್ಲಿ ಮ್ಯಾಕ್ಸಿಮಮ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕನ್ನೋದನ್ನು ಯಾವುದಂತಂದ್ರೆ ಆಸನ ವ್ಯವಸ್ಥೆ ಒಂದು, ಅದೇ ರೀತಿ ರಕ್ತ ಸಂಬಂಧ ಒಂದು. ಓಕೆ, ಇನ್ನೊಂದು ವೆನ್ ಡಯಾಗ್ರಾಮ್ಸ್ ಮೇಲೆ ಬರುತ್ತೆ, ಹೇಳಿಕೆಗಳು ಮತ್ತು ತೀರ್ಮಾನ, ಇದು ಒಂದು ಮೇನ್ ಇಂಪಾರ್ಟೆಂಟ್.
ಈಗ ಸುಮ್ಮನೆ ಬೇಸಿಕ್ಕಾಗಿ ಏನೇನು ಬರ್ತಾವ ಅಂತೇಳಿ ಸ್ವಲ್ಪ ಭಾಳಷ್ಟು ಜನ ಕೇಳಿದರೆ ಅದಕ್ಕೆ ಇದನ್ನು ಹೇಳ್ಕೊಂಡು ಮುಂದೆ ಹೋದರೆ ಒಳ್ಳೆಯದಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದೊಂದು ಮಿಸ್ಸು ಆಗಿರ್ತಾವೆ ಟಾಪಿಕ್ಸು, ಅವುಗಳನ್ನ ಅಲ್ಲಿ ನಾನು ಹೇಳುವಾಗ ಹೇಳ್ತಾ ಹೋಗ್ತೀನಿ. ಓಕೆ, ಇದ್ರ ಸಂಬಂಧಪಟ್ಟಂತೆ ಸರ್ ಲಾಸ್ಟ್ ಇಯರ್ ಏನೇನು ಬಂದಿದ್ದು ಲಾಸ್ಟ್ 2 ಇಯರ್ಸಲ್ಲಿ ನೋಡಿರಿ. ಕೋಡಿಂಗ್ ಡಿಕೋಡಿಂಗು ಮ್ಯಾಕ್ಸಿಮಮ್ ಕ್ವಶನ್ಸು ಬರ್ತಾವೆ, 2-3 ಕ್ವಶನು. ಹೇಳಿಕೆ ಮತ್ತು ತೀರ್ಮಾನ ಆವಾಗಲೇ ಅಲ್ಲಿ ಬಿಟ್ಟಿದ್ದೆ, ಇಲ್ಲಿ ಬಂದ. ಎಂಬೆಡೆಡ್ ಫಿಗರ್ಸು, ಕಂಪ್ಲೀಷನ್ ಫಿಗರ್ಸು ಅಂದರೆ ಕಂಪ್ಲೀಟ್ ಫಿಗರ್ ಮಾಡಿರಿ. ಎಂಬೆಡೆಂಟ್ ಅಂದ್ರೆ ಅಲ್ಲಿ ಬಿಟ್ಟೋದಂಥದ್ದು ಅದು ಚಿತ್ರದ ಮೇಲೆ. ಡೈಸ್ ದಾಳೆಗಳು, ಅನಾಲಜಿ ಕೇಳ್ಯಾರ, ಮಿರರು, ಆಮೇಲೆ ವಾಟರ್ ಇಮೇಜು, ಶಬ್ದಗಳ ಜೋಡಣೆ ಕೇಳ್ಯಾರ. ಇಲ್ಲಿ ಶಬ್ದಗಳ ಜೋಡಣೆ ನಾನು ಹಿಂದುಗಡೆ ಬಿಟ್ಟಿದ್ದೆ. ಮ್ಯಾಥಮೆಟಿಕ್ಸ್ ಆಪ್ರೇಷನ್ಸು, ನಾನು ಸಿರೀಸು, ರಕ್ತ ಸಂಬಂಧ, ಪೇಪರ್ ಕಟ್ಟಿಂಗು, ಸಿರೀಸು, ಸೆಟ್ಟಿಂಗ್ ಅಂತ ಕಂಪಲ್ಸರಿ ಇಷ್ಟು ಮಾತ್ರ ಕೇಳಲೇಬೇಕು. ಇದರಲ್ಲಿ ಒಂದು ಟಾಪಿಕ್ ಇನ್ನೂ ಕಮ್ಮಿನೂ ಕೇಳೋ ಚಾನ್ಸಸ್ ಇರುತ್ತೆ, ಆದರೆ ಮಾಡುವಾಗ ಎಲ್ಲ ಟಾಪಿಕ್ಗಳನ್ನು ಮಾಡ್ತಾ ಹೋಗ್ಬೇಕು. ಡನ್. ಓಕೆ, ಈಗ ಮ್ಯಾಥಮೆಟಿಕ್ಸ್ ಬಂತಂದ್ರೆ ಫಸ್ಟಿಗೆ ನಾನು ಈ 5 ಟಾಪಿಕ್ಗಳನ್ನು ಹೇಳ್ತೀನಿ. ಯಾಕಂತಂದರೆ ಎಲ್ಲಿ ಹೇಳಂಗಿಲ್ಲ, ಅವು ಬೇಸಿಕ್ ಟಾಪಿಕ್ಸು ಕಂಪಲ್ಸರಿ ಹೇಳಲೇಬೇಕು. ಇವ್ದು ಗೊತ್ತಿತ್ತಪ್ಪ ಸಿಂಪ್ಲಿಫಿಕೇಷನ್ ಬತ್ತಂದ್ರೆ ನೆಕ್ಸ್ಟಿಗೆ ಕಾಲಿಡಬೇಕು. ಗೊತ್ತಾಯ್ತಾ? ಇವುಗಳನ್ನ ಹೇಳ್ತೀನಿ ನಿಮಗೆ. ಟಾಪಿಕ್ಸು ಹೇಳೋಕ್ಕಿಂತ ಮುಂಚೆ ಇವು 5 ಟಾಪಿಕ್ಗಳನ್ನು 1 ಅಥವಾ 2 ಕ್ಲಾಸಲ್ಲಿ ಹೇಳಿಬಿಟ್ಟು ನೆಕ್ಸ್ಟು ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ ನಿಮ್ಗೆ ಯಾವ್ಯಾವ ಟಾಪಿಕ್ ಡಿಫಿಕಲ್ಟ್ ಅದಾವಲ್ಲ ಅವುಗಳನ್ನೂ ಕೂಡ ನೀವು ಕಮೆಂಟ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ತಿಳಿಸಿದರೆ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀನಿ. ಅದೇ ಭಾಳಷ್ಟು ಜನ ಏನು ಟೈಮಿಂಗ್ ಕೇಳ್ತಾಯಿದ್ದೆ ಕ್ಲಾಸಸ್ದು, ಅದನ್ನು ಕೂಡ ಹೇಳ್ತೀನಿ. ನಾನು ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡಿ ಒಂದು ಟೈಮಿಂಗ್ ಸೆಟ್ ಮಾಡ್ತೀನಿ. ಆ ಟೈಮಿಂಗಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಇಲ್ಲ ನಾನು 2 ಕ್ಲಾಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಅದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿ, ಒಂದು ಸಾಯಂಕಾಲ ಟೈಮಿಂಗು ಫಿಕ್ಸ್ ಮಾಡ್ತೀನಿ. ಓಕೆ, ಡನ್. ನೋಡಿ, ಆಮೇಲೆ ಶೇಕಡಾವಾರು, ಮೂಲಭೂತ ಕ್ರಿಯೆಗಳು, ಬೋಡ್ಮಾಸ್ ರೂಲ್ಸ್ ಮೇಲೆ ಕಂಪಲ್ಸರಿ ಇರುತ್ತೆ. ಕೆಲಸ ಮತ್ತು ಸಮಯ, ಕೊಳವೆ ಮತ್ತು ತೊಟ್ಟಿ, ಇವು 2 ಒಂದೇ ಥರದ ಟಾಪಿಕ್ ಬರ್ತಾವೆ, ನಾನು ಹೇಳ್ತೀನಿ. ನೆಕ್ಸ್ಟು ಅನುಪಾತ, ಸಮಾನುಪಾತ, ಸರಾಸರಿ, ಸರಳಬಡ್ಡಿ, ಚಕ್ರಬಡ್ಡಿ, ಲಾಭ ನಷ್ಟ, ರಿಯಾಯಿತಿ, ಲಾಭ ನಷ್ಟದಲ್ಲಿಯೇ ರಿಯಾಯಿತಿ ಬರುತ್ತೆ. ಆಮೇಲೆ ಸಮಯ ಮತ್ತು ದೂರ, ಧ್ವನಿ ಪ್ರವಾಹ, ಮಿಶ್ರಣ ಸಂಯೋಜನೆ, ಪಾಲುದಾರಿಕೆ, ಇದು ಕ್ಷೇತ್ರಗಣಿತ. ಕಂಪಲ್ಸರಿ ನೀವು ಕ್ಷೇತ್ರಗಣಿತ ಕ್ವಶನ್ಗಳನ್ನು ಈ ರೀಸೆಂಟಾಗಿ ಎಲ್ಲ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ. ಫಾರ್ಮುಲಾಸ್ ಕೊಡ್ತೀನಿ, ಅಡ್ವಾನ್ಸ್ ಆಗಿ ಗ್ರೂಪಲ್ಲಿ ಹಾಕ್ತೀನಿ, ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಡನ್. ಇದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಲಾಸ್ಟ್ ಇಯರ್ ಕೇಳಿದಂತೆ ಇಲ್ಲಿದೆ ನಾವು ಟಾಪಿಕ್ಸ್. ಲಾಭ ನಷ್ಟ, ಸರಳೀಕರಣ, ಸರಾಸರಿ, ಕೆಲಸ ಮತ್ತು ಸಮಯ, ಶೇಕಡಾವಾರು, ಅನುಪಾತ ಸಮಾನುಪಾತ, ರಿಯಾಯಿತಿ, ಸರಳ ಬಡ್ಡಿ, ವೇಗ, ದೂರ, ಆಮೇಲೆ ಕ್ಷೇತ್ರಗಣಿತ, ಚಕ್ರಬಡ್ಡಿ, ಲಸ ಮಸ, ಸಂಖ್ಯಾ ಪದ್ಧತಿ, ಸೇಮ್ ಅವು ಎಲ್ಲ ಇಲ್ಲಿ ಅದಾವೆ. ಓಕೆ, ಡನ್. ಇದು ಮ್ಯಾಥಮೆಟಿಕ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ. ದೆನ್ ನೆಕ್ಸ್ಟು ಈಗ ಜಿ ಕೆ ಸಂಬಂಧಪಟ್ಟಂತೆ. ಜಿ ಕೆಯಲ್ಲಿ ಭಾಳಷ್ಟು ಜನ ಕೇಳ್ತಾ ಇರ್ತೀರಿ, ಸರ್ ಯಾವುದಕ್ಕೆ ಜಾಸ್ತಿ ಕೇಳ್ತಾರೆ? 1 ಇಯರಲ್ಲಿ ಇಷ್ಟೆಲ್ಲ ಟಾಪಿಕ್ ಕೇಳ್ಯಾರ, ಒಂದು ಸಲ ಇಷ್ಟು ಕೇಳ್ಯಾರ. ಸರ್ ಡಿಫ್ರೆನ್ಸ್ ಏನು ಅಂದರೆ ಅಲ್ಲೇ ಇನ್ಬಿಲ್ಟ್ ಆಗಿ ಬೇರೆ ಬೇರೆ ರಿಲೇಷನ್ಸ್ ತೊಗೊಂಡ್ಬಿಟ್ಟಿರ್ತಾರೆ. ನೋಡಿರಿ, ಲಾಸ್ಟ್ ಇಯರ್ ಕೇಳಿದಂತೆ ಜಾಸ್ತಿ ಕರೆಂಟ್ ಅಫೇರ್ಸು, ಆಮೇಲೆ ಸ್ಟ್ಯಾಟಿಕ್ ಜಿ ಕೆ, ಇತಿಹಾಸ, ಭೂಗೋಳ, ಸಂವಿಧಾನ, ಆರ್ಥಿಕ ಇವೆಲ್ಲ ಕೂಡಿ ಕೇಳ್ಯಾರ. ಆದರೆ ಅದಕ್ಕಿಂತ ಮುಂಚೆ ನೋಡಿರಿ ಇಷ್ಟೆಲ್ಲ ಪ್ರಶಸ್ತಿಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲ ಸಪ್ರೇಟಾಗಿ ಇಲ್ಲಿ ಸಪ್ರೇಟಾಗಿ ಪ್ರತಿ ವರ್ಷ ಕೇಳ್ತಾನೆ. ಕಂಪಲ್ಸರಿ ನೀವು ಜಿ ಕೆನ ಓದುವಾಗ ಕಂಪಲ್ಸರಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಡೀಪಾಗಿ ಓದಲೇಬೇಕು. ಗೊತ್ತಾಯ್ತಾ? ಆಮೇಲೆ ರೀಸೆಂಟಾಗಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಆಗಿರುವಂಥ ಯೋಜನೆಗಳು, ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥದ್ದು, ಜನಗಣತಿ ಅಂತೂ ಇನ್ನೂ ಆಗಿಲ್ಲ. ಲಾಸ್ಟ್ ನಮ್ಗೆ ಕನ್ಸಿಡರ್ ಆಗೋದು 2011 ಕನ್ಸಿಡರ್ ಆಗುತ್ತೆ. ಓಕೆ, ಬುಕ್ಸ್ ರೀಸೆಂಟಾಗಿ ಯಾವ್ಯಾವ ಆರ್ಡರ್ಸ್, ಪ್ರಶಸ್ತಿಗಳು ಯಾರು ತಗೋದು, ಎಕನಾಮಿಕಲಿ ಏನೇನಾಗಿದೆ, ಸಂವಿಧಾನ ಏನು ಚೇಂಜಸ್ ಆಗ್ಯಾವ, ಹೊಸ ರೂಲ್ಸ್ ಏನಾಗೈತಿ, ಆಮೇಲೆ ಹೊಸದಾಗಿ ನಮ್ಮ ಆರ್ಟಿಕಲಲ್ಲಿ ಏನೇನು ತಿದ್ದುಪಡಿ ಆಗೈತಿ ಅದೆಲ್ಲವೂ ಬರಬೇಕು. ಆಮೇಲೆ ಪರಿಸರ ವಿಜ್ಞಾನ, ಭೂಗೋಳ, ಇತಿಹಾಸ. ಓಕೆ, ಇಷ್ಟೆಲ್ಲ ನೀವು ಕಂಪಲ್ಸರಿ ಡೀಪಾಗಿ ಓದಲೇಬೇಕು. ಸೈನ್ಸ್ ಬಗ್ಗೆ ಭಾಳಷ್ಟು ಡೀಪಾಗಿ ಕೇಳ್ತಾರೆ, ಭಾಳಷ್ಟು ಅದನ್ನು ಸ್ವಲ್ಪ ತಲೆಗೆ ಹಚ್ಕೊಂಡು ಓದ್ರಿ. ಟೈಮ್ ಸಿಕ್ಕರೆ ನಾನು ಮ್ಯಾಥ್ಸ್, ರೀಸನಿಂಗ್ ಬಿಟ್ಟು ಇವುಗಳನ್ನು ಕ್ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸರ್ ಇದನ್ನು ಮಾಡಿರಿ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಿದ್ರು. ನಾನು ಹೇಳ್ತೀನಿ ಸರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನಾನು ಮಾಡಿದ ಮೇಲೆ ಹೇಳ್ತೀನಿಪ್ಪ, ಟೈಮ್ ಸಿಕ್ಕರೆ ಮಾಡ್ತೀನಿ. ಡನ್. ಓಕೆ, ಈಗ ಇನ್ನೊಂದು ಭಾಳಷ್ಟು ಜನ ಟೈಮ್ ಕೇಳ್ತಾ ಇದ್ರಿ, ಸರ್ ಕ್ಲಾಸ್ ಟೈಮಿಂಗ್ ಯಾವಾಗ ಅಂತೇಳಿ. ನಾನು ಕ್ಲಾಸ್ ಮಾಡಿ ಸಾಯಂಕಾಲ 6 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಎವ್ರಿ ಡೇ 6 PM ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ಒಂದೊಂದು ದಿನ ನಾನು ಕ್ಲಾಸಸ್ ಏನರೆ ಭಾಳಷ್ಟು ಜನ ಕ್ಲಾಸಸ್ ಒಂದೊಂದು ಟಾಪಿಕ್ ಡಿಫಿಕಲ್ಟ್ ಅನ್ಸತ್ತಿದ್ದು ಅಂದ್ರೆ ಆ ಟಾಪಿಕ್ಗಳನ್ನು ಅವತ್ತೇ
6 ಗಂಟೆ ಮುಂಚೆ ಮಾಡಿರ್ತೀನಿ. ಓಕೆ, ಡನ್. ಆಲ್ಮೋಸ್ಟ್ ಎಲ್ಲರೂ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಾನು ಗ್ರೂಪ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ, ಅದರಲ್ಲಿ ಕೂಡ ನಾನು ಹಾಕಿರ್ತೀನಿ. ಅದೇ ರೀತಿ ಇನ್ಸ್ಟಾದಲ್ಲಿ ಸ್ಟೋರಿ ಕೂಡ ಹಾಕಿರ್ತೀನಿ. ಓಕೆ, ಅದೇ ರೀತಿ ನೀವೇನು ಮಾಡಬೇಕು, ರೆಗ್ಯುಲರ್ ಆಗಿ ನಾನು ಏನು ಹೇಳ್ತೀನಿ ಕ್ಲಾಸಸನ್ನು ಮಿಸ್ ಮಾಡಿದೆ ನೋಡಿರಿ. ಏನೇ ಡೌಟ್ಸ್ ಇದ್ರೂ ನನ್ನ ವಾಟ್ಸಪ್ ನಂಬರ್ ಇದು, ನೀವು ಸೇವ್ ಮಾಡ್ಕೊರಿ. ಅದಕ್ಕೆ ಕಂಪಲ್ಸರಿ ನೀವು ಏನು ಮಾಡಿರಿ, ನಂಗೆ ಮೆಸೇಜ್ ಹಾಕಿರಿ. ಓಕೆ, ನಾನು ರಿಪ್ಲೈ ಮಾಡ್ತೀನಿ. ಭಾಳಷ್ಟು ಜನ ಕಂಟಿನ್ಯೂ ಆಗಿ ಫೋನ್ ಮಾಡ್ತಾ ಇರ್ತೀರಿ, ನಾನು ಸ್ವಲ್ಪ ಹೊರಗಡೆ ಇದ್ದಾಗ ನಾನು ಇದು ಮಾಡ್ತೀನಿ. ಮತ್ತು ಇನ್ನೊಂದು, ಸರ್ ಲೈವ್ ಕ್ಲಾಸ್ ಮಾಡಿರಿ ಅಂತೇಳಿ ಕೆಲವೊಬ್ರು ಅಂತಿದ್ರಿ. ಸರ್ ಲೈವ್ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ಸೊ ಅದಕ್ಕೋಸ್ಕರ ನನಗೆ ಮಾಡಲಿಕ್ಕೆ ಆಗಂಗಿಲ್ಲ. ಟ್ರೈ ಮಾಡ್ತೀನಿ, ಆದರೆ ವಿದ್ಯಾರ್ಥಿಗಳು ಭಾಳಷ್ಟು ಕೇಳತ್ತಾರ ಅಂದ್ಕೊಂಡು ಟೈಮ್ ನಾನು ಅದಕ್ಕೋಸ್ಕರ ಮೀಸಲಾಗ್ತೀನಿ. ಎದಕ್ಕಂತೇಳಿ ನಿಮಗಾಗಿ SSC JD ಹಾಗೂ TA ಭಾಳಷ್ಟು ರಿಕ್ವೆಸ್ಟ್ ಮಾಡತ್ತಾರೆ, ಅವರು ಕೂಡ ಕ್ಲಾಸ್ ಮಾಡ್ತೀನಿ. SSC JDನೂ ಕಂಪಲ್ಸರಿ ಮಾಡ್ತೀನಿ. ಡನ್. ಓಕೆ, ನಿಮ್ಮದು ಏನು ಫಸ್ಟಿಗೆ ಓನ್ಲಿ ಸ್ಟಡಿ ಮಾಡಬೇಕು. ಏನು ಡೌಟ್ಸ್ ಇದ್ರೂ ನಮಗೆ ಕ್ವಶನ್ಸ್ ಕಳಿಸ್ರಿ, ಅದರ ಆನ್ಸರನ್ನು ನಾನು ಕಳಿಸ್ತೀನಿ. ಓಕೆ, ಡನ್. ಇಷ್ಟೇನು ಸಿಲೆಬಸ್ ಆಯಿತು. ಇಂಗ್ಲೀಷ್ ಹಿಂದಿ ಯಾಕೆ ಹೇಳಿಲ್ಲ ಸರ್, ಇಂಗ್ಲೀಷ್ ಸಂಬಂಧಪಟ್ಟಂತೆ ಬೇರೆ ಸಪ್ರೇಟಾಗಿ ಒಂದು ಮಾಡ್ತೀನಿ. ಡನ್. ಓಕೆ, ಮತ್ತು ಇದೇ ರೀತಿ ಕಂಟಿನ್ಯೂ ಆಗಿ ನೀವು ಮಂಡೆಯಿಂದ ನಾನು ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಕೂಡ ಅಪ್ಲಿಕೇಶನನ್ನು ಹಾಕೋರಿ. ಅದೇ ರೀತಿ ಡೆಲ್ಲಿ ಪೊಲೀಸ್ ಯಾರು ಅಪ್ಲಿಕೇಶನ್ ಹಾಕಿದ್ರಿ ಅವ್ರದ್ದು ಸ್ಲಾಟ್ ಬುಕ್ಕಿಂಗ್ ಅಂತೇಳಿ ಬಂದದ. ಸ್ಲಾಟ್ ಬುಕ್ಕಿಂಗ್, ಡೆಲ್ಲಿ ಪೊಲೀಸು ಸ್ಲಾಟ್ ಬುಕ್ಕಿಂಗ್ ಅಂತ ಬಂದದ, ಅದನ್ನು ಕೂಡ ಸ್ಲಾಟ್ ಬುಕ್ ಮಾಡಿರಿ. ಅಲ್ಲಿ ಏನು ಮಾಡಬೇಕು, ಪ್ಲೇಸು ಆಮೇಲೆ ಡೇಟು ಚಾಯ್ಸ್ ಮಾಡಿರಿ. ಅವರು ಯಾವ ಶಿಫ್ಟ್ ಅಂತೇಳಿ ನಿಮ್ಗೆ ಹಾಲ್ ಟಿಕೆಟ್ ರಿಲೀಸ್ ಮಾಡ್ತಾರಲ್ಲ, ನೀವೇ ಸೆಲೆಕ್ಟ್ ಮಾಡ್ಬೋದು. ಡೇಟ್, ಪ್ಲೇಸು ಕೂಡ ನೀವೇ ಸೆಲೆಕ್ಟ್. ಓಕೆ, ಡನ್. ಮತ್ತು ಇನ್ನೇನಾದರೂ ನೀವು ಮೆಸೇಜ್ ಮಾಡಿದ್ದಿಲ್ಲ, ಕ್ವಶನ್ಸನ್ನು ಇಲ್ಲಿ ಕ್ಲಿಯರ್ ಆಗಿದೆ ಅನ್ಸುತ್ತೆ, ಏನಾದರೂ ಬಿಟ್ಟಿದ್ರೆ ನೀವು ನನಗೆ ನಂಬರ್ ಐತಲ್ಲ ಅದಕ್ಕೆ ಮೆಸೇಜ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಓಕೆ, ಜೈ ಹಿಂದ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.